ವೀಕ್ಷಕರೇ ನಮಸ್ಕಾರ. ಮಂಡ್ಯ ರಣಕಣ ಯಾರ್ ಪಾಲಾಗತ್ತೆ ಹಿಂಗೆ ಸಿಕ್ಕಾಪಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತು ಈ ಮಂಡ್ಯದ ರಣಕಣ. ಫೈನಲಿ ಈಗ ಬಂದಿರುವಂತ ವಿಚಾರ ಏನಪ್ಪಾ ಅಂದ್ರೆ ಮಂಡ್ಯದ ರಣಕಣ JDS ಪಾಲಾಗತ್ತೆ ಅಂತ. ಹೌದಾ, ಇದು ನಿಜಾನಾ? ಹಾಗಾದ್ರೆ ಸುಮಲತಾ ಅವರ ಮುಂದಿನ ನಡೆ ಏನು? JDSನಿಂದ ಏನಾದ್ರೂ ಕಣಕ್ಕಿಳಿಯೋದೇ ನಿಜ ಆಗಿದ್ದಲ್ಲಿ ಯಾರು ಕಣಕ್ಕಿಳಿತಾರೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ನಮ್ಮನ್ನ ಕಾಡ್ತವೆ. ಅದಕ್ಕೆ ಒಂದೊಂದಾಗಿ ರಾಜಕೀಯ ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಈಗ ಬರ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ JDS ಪಾಲಾಗಿದೆ ಮಂಡ್ಯ ರಣಕಣ ಅನ್ನುವಂಥ ವಿಚಾರ. ಇನ್ನು ಮಹತ್ವದ ಸಭೆ ಕೂಡ ಇರುವಂಥದ್ದು ಇವತ್ತು. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಯನ್ನ ಮಾಡ್ತಾರೆ, ಚರ್ಚೆಯ ಬಳಿಕ ಇದು ಯಾವ ರೂಪವನ್ನ ಪಡೆದುಕೊಳ್ಳುತ್ತೆ. ಒಂದ್ ಕಡೆ HD ದೇವೇಗೌಡ ಅವರು ಪ್ಲಾನ್ ಅನ್ನ ಮಾಡುವಂಥದ್ದು ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸ್ಬೇಕು ಮಂಡ್ಯದಿಂದ ಅಂತ. ಆದ್ರೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರೆ ಅದು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ? ಮಂಡ್ಯದ ಜನತೆ ನಿಜವಾಗ್ಲೂ ಕುಮಾರಸ್ವಾಮಿ ಅವ್ರನ್ನ ಒಪ್ಕೋತಾರಾ ಅನ್ನುವಂಥ ಒಂದು ಪ್ರಶ್ನೆ. ಇನ್ನು ಎರಡನೆಯದು ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿತಾರೆ ಅನ್ನುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದ ಎದುರು ಬಂದಾಗ ಕಣಕ್ಕಿಳಿಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ನಾನು JDSನಲ್ಲಿ ಸಾಮಾನ್ಯ ಕಾರ್ಯಕರ್ತ, ನಮ್ಮ ಪಕ್ಷದಲ್ಲಿ ಹಿರಿಯ ನಾಯಕರಿದ್ದಾರೆ, ಅವ್ರು ಮೀಟಿಂಗ್ ಅನ್ನ ಮಾಡ್ತಾರೆ, ಅವರು ಆ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ತಾ ಇದ್ರು. ಇಲ್ಲಿ ನಿಜವಾಗ್ಲೂ ಏನಾದ್ರು ನಿಖಿಲ್ ಕುಮಾರಸ್ವಾಮಿ ಮುನಿಸ್ಕೊಂಡ್ರ ಅಥವಾ ಟಿಕೆಟ್ ಸಿಗಲ್ಲ ಅನ್ನೋಂಥದ್ದು ಪಕ್ಕ ಆಗಿರೋದ್ರಿಂದಾಗಿ ಅವರು ಹಿಂದೆ ಸರಿತಾ ಇದ್ದಾರಾ? ಯಾವ ರೀತಿಯಾಗಿ ಅವರು ಇದನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಒಂದ್ ಕಡೆ ಈಗ ಇವ್ರು ಹೇಳುವಂತ ಪ್ರಕಾರವೇ ನೋಡೋದೇ ಆಗಿದ್ದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಮಂಡ್ಯದಿಂದ ಸ್ಪರ್ಧಿಸಲ್ಲ ಅನ್ನುವಂಥದ್ದು ಒಂದ್ ಕಡೆ ಪಕ್ಕ ಆದ್ರೆ, ನಡೆಯುವಂತ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನು ಕೈಗೊಳ್ತಾರೆ ನಾಯಕರು, ಹಾಗಾದ್ರೆ ನಿಜವಾಗ್ಲೂ JDSನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಮಂಡ್ಯದ ರಣಕಣಕ್ಕೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ. ಇನ್ನು ಸುಮಲತಾ ಅವರ ಬಗ್ಗೆ ನೋಡೋದೇ ಆಗಿದ್ದಲ್ಲಿ, ಸುಮಲತಾ ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಜಯಭೇರಿಯನ್ನ ಬಾರಿಸಿದ್ರು. ಸಾಕಷ್ಟು ರೀತಿಯಲ್ಲಿ ಅವರು ಕಷ್ಟವನ್ನ ಅನುಭವಿಸಿದ್ರು. ಹಾಗೇನೆ ಕುಮಾರಸ್ವಾಮಿಯವರ ವಿರುದ್ಧ ನಿಂತಿದ್ದು ಇದೆ ಅಲ್ಲ, ಅದಂತೂ ಮಹಾಯುದ್ಧನೇ ಅಂತ ಹೇಳ್ಬೋದು. ಆದ್ರೆ ಈ ಬಾರಿ ಕೂಡ ಅದಕ್ಕಿಂತ ಟಫ್ ಫೈಟ್ ಇಲ್ಲಿದೆ. ಸುಮಲತಾ ನಿಜವಾಗ್ಲೂ ಮಂಡ್ಯದಿಂದಲೇ ಸ್ಪರ್ಧಿಸ್ತಾರಾ? ಕಳೆದ ಬಾರಿ BJP ಸಪೋರ್ಟ್ ಇತ್ತು, ಆದ್ರೆ ಈ ಸಾರಿ BJP ಖಂಡಿತವಾಗ್ಲೂ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಅಲ್ಲಿ JDSಗೆ ಬಿಟ್ಟುಕೊಡೋದ್ರಿಂದಾಗಿ ಅಲ್ಲಿ ಯಾವುದೇ ರೀತಿಯಾಗಿ ಬಹಿರಂಗವಾಗಿ ಆಗಲಿ ಅಥವಾ ಇಂಡೈರೆಕ್ಟ್ ಆಗಿ ಆಗಲಿ ಯಾವುದೇ ರೀತಿ ಸುಮಲತಾ ಅವ್ರಿಗೆ BJP ಸಪೋರ್ಟ್ ಅನ್ನ ಮಾಡೋದೇ ಇಲ್ಲ. ಇನ್ನು ನಿಜವಾಗ್ಲೂ ಸುಮಲತಾ ಅವರು ಅಲ್ಲಿ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ BJP ಜೊತೆ ಕೈ ಜೋಡಿಸಿ ಬೇರೆ ಕ್ಷೇತ್ರಗಳಿಗೆ ಏನಾದ್ರು ಧುಮುಕ್ತಾರಾ ಅನ್ನುವಂತಹ ಪ್ರಶ್ನೆಗಳು ದಟ್ಟವಾಗಿ ಕಾಡ್ತಾ ಇದೆ. ಹಾಗೇನೆ ಸುಮಲತಾ ಅವರು ಕಳೆದ ಬಾರಿಯಂತೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಬೀಗ್ತಾರಾ ಮತ್ತೊಮ್ಮೆ? ಮಂಡ್ಯದ ಜನತೆ ಯಾರ ಕೈ ಹಿಡಿತಾರೆ? ಕಳೆದ ಬಾರಿ ನಮ್ಮ ಸೊಸೆ, ನಮ್ಮ ಊರಿನ ಸೊಸೆ ಅಂತ ಹೇಳಿ ಸುಮಲತಾ ಅಂಬರೀಶ್ ಅವರ ಕೈ ಹಿಡಿದಿದ್ರು. ಹಾಗೆ ಈ ಬಾರಿ ಕೂಡ ಮಂಡ್ಯದ ಜನತೆಯ ಪಲ್ಸ್ ರೇಟ್ ಏನಿದೆ? ಹಾಗಾದ್ರೆ ಜೋಡೆತ್ತುಗಳಂತೂ ಯಾವಾಗಲೂ ನಿಂತ್ಕೊಂಡಿರ್ತಾರೆ ಸುಮಲತಾ ಅವರ ಪರವಾಗಿ. ಆದರೆ ಜನ ಏನಂತಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಹೋಗುತ್ತೆ. ಫೈನಲ್ ಆಗಿ ಗೊತ್ತಾಗುತ್ತೆ ಯಾರು ಇಲ್ಲಿ ಕಣಕ್ಕಿಳಿತಾರೆ ಅನ್ನುವಂಥದ್ದು. ಅದಾದ ಬಳಿಕ ಎಲೆಕ್ಷನ್ನ ಎಫೆಕ್ಟ್ ಏನಾಗುತ್ತೆ ಹಾಗಾದ್ರೆ ಅನ್ನೋದನ್ನ ನಾವು ಅಂದಾಜು ಮಾಡಬಹುದು.